ಹಾಯ್ ಗೆಳೆಯರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಟೈಮ್ 6:20 ಇವಾಗ ರೆಡಿಯಾಗಿ ಹೊರಟೆ. ನಮ್ಮ ಮನೆ ಬೇಸ್ಮೆಂಟ್ ಪಾರ್ಕಿಂಗಲ್ಲಿದ್ದೀನಿ. ಚೆನ್ನೈಯಿಂದ ಬಂದಿರೋ ಟ್ರ್ಯಾಕ್ ಟೈರ್ಗಳಿದು. ಇದನ್ನು ಅವ್ನು ಡ್ಯೂಕ್ 200ಗೆ ಹಾಕೋತಾನೆ ಶಿಷ್ಯ ತೆಲುಗು ಪಿಲ್ಲ. ಸರಿ ಬನ್ನಿ ಹೊರಡೋಣ ಇವಾಗ. ಡೈಲಿ ಬರ್ತಾ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಸಮಾಧಿ ನೋಡ್ಕೊಂಡೇ ಹೋಗೋದು. ಆದರೂ ಬಿಡಿ, ಕಾಣಿಸುತ್ತೆ ರೀ, ತೋರಿಸ್ತೀನಿ. ಇದೇ ನೋಡಿ ವಿಷ್ಣುವರ್ಧನ್. ಆದರೂ ಒಂದು ಕಾಲದಲ್ಲಿ ಏನು ಅಭಿಮಾನಿಗಳು ಇದ್ದಿದ್ದು. ಅಜರಾಮರ ವಿಷ್ಣು ದಾದ ಅಜರಾಮರ. ಇವಾಗ ಬೇಜಾರು ವಿಷಯ ಏನಂದರೆ, ಇವತ್ತು ಅಷ್ಟೊಂದು ಫಾಗೇ ಇಲ್ಲ. ಬೇಜಾರಾಗ್ತದೆ. ಎಷ್ಟು ಆಸೆ ಗುರಿ ಫಾಗ್. ನೀವು ಯಾಕೆ ಫಾಗು ಅಂತ ಇದ್ದೀನಿ ಅಂದರೆ, ಈ ಫಾಗ್ಗೋಸ್ಕರ ನಾನು ವಾರಕ್ಕೊಂದ್ಸಲ ಚಿಕ್ಕಮಗಳೂರಿಗೆ ಹೋಗಿದ್ದುಂಟು. ಒಂದು ಕಾಲದಲ್ಲಿ ನಾನು ಗೊತ್ತಾ ಇದ್ದೀನಿ, ಒಂದು ಕೆಲವು ವರ್ಷಗಳ ಹಿಂದೆ ಬರೀ ಫಾಗ್ಗೋಸ್ಕರ ಚಿಕ್ಕಮಗಳೂರಿಗೆ ಹೋಗೋದು, ಮುಳ್ಳಯ್ಯನಗಿರಿ ಬೆಟ್ಟ ಮೇಲೆ ಹೋಗೋದು, ಮುಳ್ಳಯ್ಯನಗಿರಿ ಹಿಲ್ಸ್ ಮೇಲೆ ಹೋಗಿ ಮಲ್ಕೊಂಡು ಆ ಹೊಗೆ ಮಧ್ಯೆ ನಾನು ಹೊಗೆ ಬಿಟ್ಕೊಂಡು ಆ ಫೀಲೇ ಬೇರೆ ಬರುತ್ತೆ. ಇಲ್ಲಿ ನೋಡಿದ ತಕ್ಷಣ ಭಾರಿ ಖುಷಿಯಾಗಿದೆ. ಬಟ್ ಇವತ್ತು ಅಷ್ಟೊಂದು ಫಾಗೇ ಇಲ್ಲ. ನಮ್ಮ ನಿತೀಶ್ ಬ್ರೋ ಅವರು ಮನೆ ಬಂತು. ಟ್ರ್ಯಾಕ್ ಹೋಗೋಣ. ಈ ಟೈರು, ಈ ತೆಲುಗು ಪಿಲ್ಲೋ ಟೈರ್ ಎತ್ತಲ್ಲಿ ಬಿಟ್ಬಿಡ್ಬೇಕಲ್ಲ. ತೆಲುಗು ಪಿಲ್ಲೋ ಗಾಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ, ಪಕ್ಕ ಹೇಳ್ತೀನಿ. 6 ಗಂಟೆಗೆ ಬಂದ್ಬಿಡ್ತಾನೆ ಗುರು. ಶಾರ್ಪ್ ಅವನು ರಾಜನಕುಂಟೆ ಅಂತ, ಇಲ್ಲಾಂದ್ರೆ ಒಂದು 35-40 ಕಿಲೋಮೀಟ್ರ್ ಅವನಿಗೆ. 5 ಗಂಟೆಗೆ ಮನೆಗೆ ಬಿಡ್ತಾನೆ ಅಂತೆ. 4 ಗಂಟೆಗೆ ಎದ್ದೊಳ್ತಾನಂತೆ, 5 ಗಂಟೆ ಸಹ ಮನೆಗೆ ಬಿಡ್ತಾನಂತೆ. ಶಾರ್ಪ ಬಂದ್ಬಿಡ್ತಾನೆ. ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾವ ನೋಡಿ. ಪ್ರಾಕ್ಟೀಸು ಇದು ಗೇರಪ್ ಆಗ್ತಾವನೆ. ಯಾವುದು ಊರು ನಾಯದು, ನನಗಂತೂ ಹೆಸರು ಗೊತ್ತಿಲ್ಲ. ಪಂಕಾಗಿ ರೆಡಿ ಮಾಡಿಬಿಟ್ಟು ಅವ್ರೆ. ನೀನೆಲ್ಲ ಇವರೇ ಫಿಟ್ಟಿಂಗ್ ಮಾಡಿರೋದು. ಏನು ಗುರು, ಇಂಜಿನ್ ಕೇಸ್ ನೋಡ್ಬಿಟ್ಟಿರೋದು. ಏನು ಬ್ರೋ, ನಿಮ್ಮ ರಥ ರೆಡಿನಾ? ಇನ್ನೂ ಮಾಡ್ತಾನೆ ಇದ್ದೀರಾ? సెన్సార్ బంద్ అవరా. ఏ తెలుగు పిల్ల తీసుకురా నీది రే దొంగన కొడుక, ఎక్కడి నుంచి తీసుకువస్తున్నాను తెలుసా నీకు? ಮುಖಾನ ಸ್ಮೈಲ್ ನೋಡ್ಬೇಕು ಅವ್ನು. ಇವಾಗ ನೋಡ ತೋರ್ಸು. ಆದರೂ ಟೈರು ಏನು ಗುರು ಇದು ಶೇಪು. ಎಷ್ಟು ಬ್ರೋ ಇದು? ನಮ್ಮ ಗಾಡಿ ಪರಿಸ್ಥಿತಿ ನೋಡು ಗುರು. ಗಾಡಿ ಫುಲ್ಲು ಹಿಮ ಬಿದ್ದು ಒದ್ದೆ ಆಗಿಬಿಟ್ಟಿದೆ. ಸಿಸ್ಸಿಂಗ್ ಫುಲ್ಲು ಕೋಲ್ಡ್ ಆಗಿಬಿಟ್ಟೈತೆ. ಸ್ಟಾರ್ಟ್ ಆಗೋದಕ್ಕೆ ಒದ್ಲಾಡ್ತಾನೆ. ಅಲ್ಲೋಗಿ ಸ್ಟಾರ್ಟ್ ಮಾಡೋಣ ಟ್ರ್ಯಾಕ್ ಹತ್ರ. ಯಾರೂ ಬಂದಿಲ್ಲ. 45,000 ತಾಂಡು 1 ಲಕ್ಷ ಖರ್ಚು ಮಾಡೋರು ಒಂದೊಂದು ಗಾಡಿಗೆ ಅವರು. ಹೌದಾ? ಯಾರು ಎಲ್ಲರೂ ಬರ್ತಾ ಇಲ್ಲ. ಏಮ್ರಾ? ಹಾಂ, ಅವನದೇನು ನೋಡ್ಬೇಕಂತ ನೋಡ್ರಪ್ಪ. ಏನು ಚೇಲಿ? ಓ, ಹೊಸ ಗಾಡಿನಾ? ಇವನು ಹೊಸ ಗಾಡಿ ತೊಗೊಂಡವನೇ ನಿತೀಶ್ ಬ್ರೋದು. ಒಳಗಡೆ ಐತೆ. ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಇನ್ನು ರೆಡಿ ಮಾಡ್ಬೇಕು ಸ್ವಲ್ಪ. ನಾಳೆಯಿಂದ ಆಗುತ್ತೆ ಒಂದು. ಇವಾಗ ಈ ಗಾಡಿ, ನನ್ನ ಗಾಡಿ ಸ್ಟಾರ್ಟ್ ಆಗೋದಕ್ಕೆ ಮುಕ್ಕರಿತದಲ್ಲ ಗುರು. ಮಾಮಪ್ ಮಾಡು ಗಾಡಿಗೆ.
ಹಾಯ್ ಫ್ರೆಂಡ್ಸ್, ಇವರು SP ಕಾರ್ತಿಕ್ ಅಂತ. ನಮಗೆಲ್ಲ ಟೀಚರು ನಿತೀಶ್ ವಿಜಿ ಅವರಾದರೆ ನಿತೀಶ್ ವಿಜಿ ಅವರಿಗೆ ಟೀಚರು SP ಕಾರ್ತಿಕ್ ಅವರು. ಇವಾಗ ಅವರು ತೋರಿಸ್ತಾರೆ. ಹಾಯ್ ಬ್ರೋ. ಸ್ಟಾರ್ಟ್ ಮಾಡ್ತಾರೆ ನೋಡಿ ಅವರು. ಗುರು ಏನು ಎಷ್ಟು ಬೆಂಡಿದೆ ನೋಡ್ರಿ ಗಾಡಿ. ಬ್ಯಾಲೆನ್ಸಿಂಗ್ ನೋಡ್ರಿ ಹೆಂಗೆ ಮಾಡಿದವ್ರೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ವಾ ಅಷ್ಟೇ ಮುಗಿದ ಕತೆ. ಬಟರ್ಫ್ಲೈ ದಾಶ ಇದೆಯಾ ಬೀಳಿಸ್ನಿ ದಾಶ ಇದೆಯಾ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ರಿ ಕುತ್ಕೊಂಡು. ಗಾಡಿ ಎರಡು ಸಸ್ಪೆನ್ಷನ್ ಚೆನ್ನಾಗಿರುತ್ತೆ. ಏನೋ ಏನಾದ್ರೂ ಬರ್ತದೆ. ಚಿಕ್ಕ ಸಣ್ಣ ಪುಟ್ಟ ಇದಿದ್ರು ಬಟ್ ಹೊಡಿಯಕ್ ಆಗಲ್ಲ ಅಂತಲ್ಲ, ಹೊಡಿಬೋದು ಹೆಂಗಿದ್ರು ಹೊಡಿ. ನನ್ನ ಗಾಡಿ ಹೊಡೆದಾಗಿರೋ ಚಾರ್ಸಿ ನಾವು ವೆಲ್ಡ್ ಮಾಡಿ ಚಾರ್ಸಿ ಹಿಂಗಿತ್ತು ಹೊಡೆದೋಗಿತ್ತು. ನನ್ಗೆ ಹಾಕ್ಸೋ ಕಾಸು ಇರಲಿಲ್ಲ. ಅದನ್ನೇ ವೆಲ್ಡ್ ಮಾಡ್ಬಿಟ್ಟು 1 ವರ್ಷ ಹೊಡಿದೀನಿ ಅದರಲ್ಲಿ. ನಾನು ಸೊಟ್ಟ ಹೋಗೋದು ಆಡೋದು ಗಾಡಿ ಆ ಕಡೆ ಈ ಕಡೆ ಬಟ್ ಬಿಡ್ತಾ ಇರಲ್ಲ. ನಾನು ಎಳ್ಕೊಂತಿದ್ದೆ. ನಾನೇನು ಅನ್ಕೊಂತಿದ್ದೆ, ನನಗೆ ಬರ್ತಾ ಇಲ್ಲ ಟ್ರಿಕ್ಕು, ಅದಕ್ಕೆ ಗಾಡಿ ಎಳ್ದಾಡ್ತಾ ಇದ್ದೆ. ಗಾಡಿ ಕಟ್ಟಿತ್ತು, ಅದಕ್ಕೆ ಫಾಲ್ಟ್. ಗಾಡಿ ಅಲೈನ್ಮೆಂಟ್ ನಂದು ಇವಾಗ ಅಲೈನ್ಮೆಂಟ್ ಇಲ್ಲ, ಅದಕ್ಕೆ ಎಳೀತಾ ಇದ್ದಾನೆ. ಸ್ಟ್ರೈಟ್ ಆಗಿದ್ರೆ ಇಳಿಯಲ್ಲ. ಒಂದು ಟೈರಿಂದ ಹಿಡಿದು ಸಸ್ಪೆನ್ಷನ್ ಇಂದ ಹಿಡಿದು ಫಸ್ಟು ಗಾಡಿ ರೆಡಿ ಮಾಡ್ತೀನಿ ನೀಟಾಗಿ. ಡ್ಯಾನ್ಸ್ ಆಡುತ್ತೆ ನಮ್ಮವ್ರು. ಯಾರು ಅದು ಪಾಪ ಮಾಡೋಕ್ಕಾಗಲ್ಲ ಬ್ರೋ. ಗಾಡಿ ಚೆನ್ನಾಗಿರ್ತಾರೆ ಇಂಪಾರ್ಟೆಂಟ್. ನಾವೆಷ್ಟೇ ಗಾಡಿ ಕಟ್ಟಾಗಿದ್ರೆ ಯಾಕಂದ್ರೆ ನೋಡು ಬ್ರೋ, ಏನ್ ಗೊತ್ತಾ, ಪ್ರತಿ ಪ್ರಾಕ್ಟೀಸ್ ಗಾಡಿ ಏನಾದ್ರು
ಏನಾದ್ರು ಆಗುತ್ತೆ. ಫಸ್ಟ್ ಗೇರ್ ಅಲ್ಲಿ ಹೊಡಿತಾನೇ ಇರ್ತೀವಿ, ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಹೌದು ಗಾಡಿ. ಸೊ ನೀನು ಆಯಿಲ್ ಟಾಪ್ ಅಪ್ ಅದೆಲ್ಲ ನೋಡ್ಕೋಬೇಕು ಕ್ಲೀನಾಗಿ, ಎಷ್ಟು ಆಯಿಲ್ ಇದೆಯಾ ಇಲ್ವಾ. ನಾನೆಲ್ಲ ಕಾಲದಲ್ಲಿ ಅಲ್ಪ ಚಿಕ್ಕ ನೋಟ್ಬುಕ್ ಇಟ್ಕೊಂಡಿದ್ದೆ, ಬರ್ದಿಕ್ಕಂತ ಇದ್ದೆ. ಇವತ್ತು ಆಯಿಲ್ ಟಾಪ್ ಅಪ್ ಮಾಡಿದ್ದೀನಿ, ಇಷ್ಟು ದಿನ ಆದ್ಮೇಲೆ ಟಾಪ್ ಮಾಡಿದ್ರು. ಫೋನಲ್ಲಿ ಅಲಾರಾಮ್ ಬೇರೆ ಇಟ್ಕೊಳ್ಳೋದು, ಇವತ್ತು ಅಲಾರಾಮ್ ಮಾಡಿದ್ರೆ ಓಹೋ ಇವತ್ತು ಆಯಿಲ್ ಹಾಕ್ಬೇಕು ಗಾಡಿಗೆ ಅಂತ ಮಾಡ್ಸೋಣ. ಇದು ಕ್ಲಚ್ ಪ್ಲೇಟ್ ಲೋಕಲ್ ಹಾಕ್ತಿದ್ದಾರೆ. ಯಾಯ್ ಫ್ರೆಂಡ್ಸ್, ಇವತ್ತಿನ ಸೆಷನು ಮುಗ್ದಿದೆ. ಚೆನ್ನಾಗಿತ್ತು ಇವತ್ತು ಸೆಷನ್ನು. ಸಂಡೇ SP ಬ್ರೋ ಬಂದಿದ್ದರು, ನಿತೀಶ್ ಬ್ರೋ ಇದ್ದಾರೆ, ಮತ್ತು ಇನ್ನೊಂದು 2-3 ಜನ ಬಂದಿದ್ದರು. ನಾನು 0.1ಇಂದ 0.2 ಹೋಗಿದ್ದೀನಿ ಅಷ್ಟೇ. ಅಂದರೆ ಸ್ಲೋ ಹೋಗಿದ್ದೀನಿ, ಇನ್ನು ಸ್ಪೀಡಾಗಿ ಹೋಗ್ತದೆ ನೋಡಿ. ಹಿಂಗಿದ್ದವನು ಹಿಂಗೆ ಹೋಗ್ತಾ ಇದ್ದೆ, ಇವಾಗ ಹಿಂಗಿದ್ದವನು ಹಿಂಗೆತ್ತಿ ಹಿಂಗೆ ಮೆಲ್ಲಕ್ಕೆ ಹೋಗಿ ಸ್ಲೋ ಮೋಷನಲ್ಲಿ ಲಾಂಗ್ ಹೋಗ್ತಾಯಿದ್ದೀನಿ.